ಬೀದಿ ವ್ಯಾಪಾರಿ ರಿಜಿಸ್ಟರ್ ಮಾಡಿದ್ಯಾ? ಐಡಿ ಕಾರ್ಡ್ ಇಲ್ಲ? ಐಡಿ ಕಾರ್ಡ್ ಅಲ್ಲೋ ತೆಗಿ ನೋಡೋಣ. ಮತ್ತೆ ಐಡಿ ಕಾರ್ಡ್ ರಿಜಿಸ್ಟರ್ ಮಾಡಿದ್ಯಾ ಅಂತ ಇದೆಯಾ? ಕೊಡಿಲ್ಲ ಅದ್ರ ಆಯ್ತು. ಇದು ಟ್ರಾಫಿಕ್ ಪೊಲೀಸರು ಬಿಬಿಎಂಪಿ ತುಂಬಾ ಗಲಾಟೆ ಮಾಡ್ತಾರೆ ಸರ್. ವ್ಯಾಪಾರ ಮಾಡಕ್ಕೆ ಬಿಡಲ್ಲ, ಇಷ್ಟು ಜಾಗ ಕೊಡಿದ್ರೆ ಕೊಡಲ್ಲ, ಗಾಡಿ ತೆಗಿಯಂತಾರೆ. ಹೆಂಗೆ ಸರ್ ನಾವು ಬದುಕೋದು? ಓಕೆ, ಗಾಡಿ ಇದೆಯಾ? ರಿಜಿಸ್ಟರ್ ಮಾಡ್ಕೊಂಡಿದ್ಯಾ? ರಿಜಿಸ್ಟರ್ ಮಾಡ್ಕೋಬೇಕು ನೀನು. ಬಿಬಿಎಂಪಿ ರಿಜಿಸ್ಟರ್ ಮಾಡ್ತಾರೆ, ರಿಜಿಸ್ಟ್ರೇಷನ್. ಆಗ ನಿನಗೆ ಒಂದು ಗಾಡಿ ಗಿಡಿ 10,000 ರೂಪಾಯಿ ಕೊಡ್ತಾರೆ. 10,000 ತಗೊಂಡಿದ್ಯಾ? ಇಲ್ಲ ಸರ್, ತಾಂದಿಲ್ಲ. ಆಯ್ತು, 10,000 ರೂಪಾಯಿ ಕೊಡಕ್ಕೆ ಹೇಳ್ತೀನಿ, ರಿಜಿಸ್ಟರ್ ಮಾಡ್ಕೋ. ಆಯ್ತು. ನಮಸ್ಕಾರ ಸರ್, ಅಕ್ಕಪತ್ರ ಬಂದಿಲ್ಲ. ಆಯ್ತು ಸರ್, ಇದು ಬಿಬಿಎಂಪಿ ವಾಟರ್ ಪ್ರಾಬ್ಲಮ್ ಇದೆ ಸರ್. 4ನೇ ಕ್ರಾಸು, ಕಾವೇರಿ ನಗರ, ತಡಿಸಂದ್ರ. ಆಕ್ಚುಲಿ ನಮ್ಮ ಏರಿಯಾ ಬೋರ್ವೆಲ್ ಬಂದು ಪಕ್ಕದಲ್ಲಿರುವ ಲೇಔಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸುಮಾರು 6 ತಿಂಗಳಿಂದ ಇದು ಪ್ರಾಬ್ಲಮ್ ಇದೆ. ಸಾಕಷ್ಟು ಸಮಯ ಹೋಗಿ ಹೇಳಿದೀವಿ, ಆದ್ರೂ ಸಾರ್ಟ್ ಔಟ್ ಆಗಿಲ್ಲ ಸರ್. ಬೆಳಿಗ್ಗಿಂದ ಸಾಯಂಕಾಲವರೆಗೂ 11 ಅವರ್ ಬಿಡ್ತಾರೆ ಲೇಔಟ್ಗೆ. ನಮ್ಮ ಲೇಔಟ್ಗೆ ವಾರದಲ್ಲಿ ಒಂದ್ಸಲ ಬಿಡ್ತಾ ಇದ್ದಾರೆ, 5 ದಿವಸದಲ್ಲಿ ಒಂದ್ಸಲ ಬಿಡ್ತಾರೆ, ಅದು 3 ಗಂಟೆ ಮಾತ್ರ. ಅದು ಹೇಳಿ ಸಾಕಾಯ್ತು, ಯಾರು ಸಾರ್ಟ್ ಔಟ್ ಮಾಡ್ತಾ ಇಲ್ಲ. ಏನಿದು? ಕಾವೇರಿ ನಗರ, ತಣಿಸಂದ್ರ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ, 4ನೇ 5ನೇ ಕ್ರಾಸ್. ಬ್ರಿಡ್ಜ್ ಇಂದ ಆಚೆನಾ, ಬ್ರಿಡ್ಜ್ ಈಚೆನಾ? ಬ್ರಿಡ್ಜ್ ಇಂದ ಲೆಫ್ಟ್ ಸೈಡ್ ಸರ್. ಈ ಕಡೆಯಿಂದ ಹೋಗುವಾಗ ನಾರಾಯಣಪುರಕ್ಕೆ ಹೋಗ್ತೀರಾ ಆ ರೋಡು ಸರ್. ಅವ್ರು ಆಲ್ರೆಡಿ ಬೋರ್ವೆಲ್ ಒಂದು ಹಾಕಿದ್ದಾರೆ, ಬಟ್ ಅದು ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಮೆಷಿನ್ ಹಾಕಿಲ್ಲ ಅಂದ್ಬಿಟ್ಟು ಸುಮಾರು ಒಂದು 6 ತಿಂಗಳಾಯ್ತು ಸರ್. ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ, ಅವ್ರು ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಬಿಟ್ರೆ ಈ ನೀರು ನಮ್ಗೆ ಆಗುತ್ತೆ ಸರ್. ಟ್ರೈನ್ ಹೋಯ್ತದಲ್ಲ ಪಕ್ಕನ? ಯಾವ ಸರ್? ಟ್ರೈನ್ ಏನಿಲ್ಲ ಅಲ್ಲಿ? ಇಲ್ಲ ಸರ್, ಅಲ್ಲೇನಿಲ್ಲ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಇದೆಯಲ್ಲ ಸರ್, ಅದ್ರ ಹಿಂದ್ಗಡೆ. ಹೌದು ಸರ್. ಸುಮಾರು 50 ಮನೆ ಇದೆ, ಸುಮಾರು 250 ಜಾಸ್ತಿ ಜನ ಇದ್ದಾರೆ ಸರ್. ಆಯ್ತು, ಸ್ಪಾಟ್ ಕಳಿಸ್ತೀನಿ ಬಿಡು. ಸರಿ ಸರ್, ಆಯ್ತು ಸರ್. ಆಫೀಸರ್ನ ಸ್ಪಾಟ್ ಕಳಿಸ್ತೀನಿ. ನಿನ್ ಫೋನ್ ನಂಬರ್ ಏನೋ? ಎಲ್ಲ ಬಂದಿದೆ, ಖಲೀಫ್ ಅಂತ ಬರ್ತೀನಿ ಸರ್. ಕಲೀಲಾ? ಖಲೀಫ್ ಎಫ್. ಆಯ್ತು, ನಿನ್ ಫೋನ್ ಮಾಡ್ಕೊಂಡು ಬರ್ತಾರೆ. ಸರಿ ಸರ್. ನಿಮ್ಮ ಜನ ಎಲ್ಲ ತಿಳ್ಸ್ಕೊಂಡಿರು. ಆಯ್ತು ಆಯ್ತು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.